ನಮಸ್ಕಾರ ವೀಕ್ಷಕರೇ, SUM ಕ್ರಿಯೇಟರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗೀತಾ ಅವರ ಮನೆ ಪ್ಲ್ಯಾನ್ ನೋಡಿ ಅದಕ್ಕೆ ಸಂಬಂಧಿಸಿದ ವಾಸ್ತುಶ್ರೇಷ್ಠತೆ ಮತ್ತು ದೋಷಗಳ ಬಗ್ಗೆ ಚರ್ಚಿಸೋಣ. ಜೊತೆಗೆ ಅದಕ್ಕೆ ಸರಿಯಾದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಗೀತಾ ಅವರ ಮನೆ ಉತ್ತರಾಭಿಮುಖವಾಗಿದೆ, ಆದರೆ ಮುಖ್ಯ ಬಾಗಿಲು ಉತ್ತರ ದಿಕ್ಕಿನಲ್ಲಿ ಇದೆ. ಮನೆಯೊಳಗಿನ ವಿನ್ಯಾಸ ಹೀಗಿದೆ: ಮುಂಭಾಗದಲ್ಲಿ ಸಿಟ್ಔಟ್, ಉತ್ತರ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ಮತ್ತು ಹಾಲ್ ಹಾಗೂ ಡೈನಿಂಗ್ ಮಧ್ಯಭಾಗದಲ್ಲಿದೆ. ಈಶಾನ್ಯದಲ್ಲಿ ಮೆಟ್ಟಿಲುಗಳು ಉತ್ತರದಿಂದ ದಕ್ಷಿಣಕ್ಕೆ ಏರುವಂತಿದೆ. ಪಶ್ಚಿಮ ಭಾಗದಲ್ಲಿ ಒಂದು ಬೆಡ್ರೂಮ್, ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವ ಇನ್ನೊಂದು ಬೆಡ್ರೂಮ್, ದಕ್ಷಿಣ ಭಾಗದಲ್ಲಿ ಕಾಮನ್ ಟಾಯ್ಲೆಟ್, ಈಶಾನ್ಯ ಹಾಗೂ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ, ಉತ್ತರ ಪಶ್ಚಿಮ ಭಾಗದಲ್ಲಿ ಒಂದು ಹೆಚ್ಚುವರಿ ಬೆಡ್ ರೂಮ್. ಶುಭ ಫಲಗಳು. ಈ ಪ್ಲಾನಿನಲ್ಲಿ ಕೆಲವು ಉತ್ತಮ ಅಂಶಗಳಿವೆ. ಉತ್ತರ ಮುಖ ಮನೆ ಧನ ಪ್ರವಾಹ ಹೆಚ್ಚಿಸಲು ಸಹಾಯಕವಾಗುತ್ತದೆ. ಹಾಲನ್ನು ಉತ್ತರದಲ್ಲಿ ಇಟ್ಟಿರುವುದು ಅತಿಥಿ ಸ್ವಾಗತ ಮನೆಯಲ್ಲಿ ಸಂತೋಷ ಹೆಚ್ಚಿಸುತ್ತದೆ. ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ, ಇದು ಶ್ರೇಷ್ಠ ಸ್ಥಾನ, ಅಡುಗೆ ಮನೆಗೆ ಉತ್ತಮ ಶಕ್ತಿ ನೀಡುತ್ತದೆ. ದಕ್ಷಿಣ ಪಶ್ಚಿಮ ಕೋಣೆಯಲ್ಲಿ ಮಾಸ್ಟರ್ ಬೆಡ್ರೂಮ್, ವಾಸ್ತುವಿನಲ್ಲಿ ಇದು ಅತ್ಯುತ್ತಮ ಕುಟುಂಬ ಮುಖ್ಯಸ್ಥರಿಗೆ ಶಕ್ತಿ, ಸ್ಥಿರತೆ ಮತ್ತು ಗೌರವ ನೀಡುತ್ತದೆ. ಆದರೆ ಕೆಲವು ದೋಷಗಳು ಇವೆ. ಈಶಾನ್ಯ ಭಾಗದಲ್ಲಿ ಮೆಟ್ಟಿಲು ಇದೆ, ವಾಸ್ತುವಿನಲ್ಲಿ ಇದು ದೊಡ್ಡ ದೋಷ. ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ದಕ್ಷಿಣ ಭಾಗದಲ್ಲಿ ಶೌಚಾಲಯವಿದೆ, ವಾಸ್ತು ಪ್ರಕಾರ ಶೌಚಾಲಯ ದಕ್ಷಿಣದಲ್ಲಿ ಒಳ್ಳೆಯದಲ್ಲ. ಇದು ಕುಟುಂಬದಲ್ಲಿ ಕಲಹ, ಆರೋಗ್ಯ ಸಮಸ್ಯೆ ತರಬಹುದು. ಉತ್ತರ ಪಶ್ಚಿಮದಲ್ಲಿ ಬೆಡ್ರೂಮ್, ಮಕ್ಕಳಿಗೆ ಅಸ್ಥಿರತೆ ಅಥವಾ ಮನೆ ಮಂದಿಗೆ ಹೆಚ್ಚು ಓಡಾಟ ಉಂಟಾಗಬಹುದು. ಹಾಲ್ ಮಧ್ಯಭಾಗದಲ್ಲಿ ಡೈನಿಂಗ್, ಇದು ಸ್ವಲ್ಪ ಅಸ್ಥಿರ ಶಕ್ತಿ ತರಬಹುದು. ಇವುಗಳಿಗೆ ಸರಳ ಪರಿಹಾರಗಳನ್ನು ನೋಡೋಣ. ಈಶಾನ್ಯ ಮೆಟ್ಟಲಿಗೆ ಗೋಮಯ ಲೇಪನ ಅಥವಾ ಹಸಿರು ಬಣ್ಣದ ಲೈಟ್ ಬಳಸಿ. ಮೆಟ್ಟಿಲು ಕೆಳಭಾಗದಲ್ಲಿ ನೀರಿನ ಕುಂಭ ಅಥವಾ ತಾಮ್ರೆಯ ಪಾತ್ರೆಯಲ್ಲಿ ನೀರು ಇಡುವುದು ಉತ್ತಮ. ದಕ್ಷಿಣ ಶೌಚಾಲಯದಲ್ಲಿ ಗಾಳಿ ಮತ್ತು ಬೆಳಕಿಗೆ ಕಿಟಕಿ ಮಾಡಿ. ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ಪಶ್ಚಿಮ ಅಥವಾ ಉತ್ತರ ಪಶ್ಚಿಮದಲ್ಲಿ ಶೌಚಾಲಯ ಮಾಡಿದರೆ ಉತ್ತಮ. ಉತ್ತರ ಪಶ್ಚಿಮ ಬೆಡ್ರೂಮ್, ಇದನ್ನು ಮಕ್ಕಳಿಗೆ ಅಥವಾ ಅತಿಥಿಗಳಿಗೆ ಮಾತ್ರ ಬಳಸಿರಿ. ಹಾಲ್ ಮಧ್ಯದಲ್ಲಿ ಡೈನಿಂಗ್, ಬಣ್ಣದ ವಿಭಜನೆ, ಸಣ್ಣ ಪಾರ್ಟಿಷನ್ ಅಥವಾ ಹಸಿರು ಗಿಡ ಇಟ್ಟರೆ ಸಮತೋಲನ ಬರುತ್ತದೆ. ಹೀಗಾಗಿ ಸ್ನೇಹಿತರೆ, ಗೀತಾ ಅವರ ಮನೆ ಪ್ಲಾನಿನಲ್ಲಿ ಹಲವಾರು ಉತ್ತಮ ಅಂಶಗಳಿವೆ, ಆದರೆ ಕೆಲವು ಸಣ್ಣ ದೋಷಗಳಿಗೂ ಸರಳ ಪರಿಹಾರಗಳಿವೆ. ವಾಸ್ತುಶಾಸ್ತ್ರವನ್ನು ಸರಿಯಾಗಿ ಪಾಲಿಸಿದರೆ ಮನೆ ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಖಚಿತ. ನೀವು ಸಹ ನಿಮ್ಮ ಮನೆ ಪ್ಲ್ಯಾನನ್ನು ನನ್ನೊಂದಿಗೆ ಹಂಚಿಕೊಳ್ಳಬಹುದು. ನಾನು ಅದಕ್ಕೆ ಅನುಗುಣವಾದ ವಾಸ್ತು ವಿಶ್ಲೇಷಣೆ ಮಾಡಿ ಹೇಳುತ್ತೇನೆ. ಧನ್ಯವಾದಗಳು. ಇನ್ನಷ್ಟು ವಾಸ್ತು ಟಿಪ್ಪಿಗಾಗಿ @SUM ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತಷ್ಟು ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.